ಹಿಂದೂ ಸಂಪ್ರದಾಯವು ಮಾನವ ಜೀವನದ ಸಮೃದ್ಧಿಗಾಗಿ ಮತ್ತು ಮನಸ್ಸಿನ ಆಧ್ಯಾತ್ಮಿಕ ಪ್ರಯೋಜನಕ್ಕಾಗಿ ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ಆಳವಾಗಿ ಉಲ್ಲೇಖಿಸಿದ್ದಾರೆ. ನಮ್ಮ ಎಲ್ಲ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಧರ್ಮ ಗ್ರಂಥಗಳು ಮತ್ತು ನಮ್ಮ ಆಧ್ಯಾತ್ಮಿಕ ಗುರುಗಳು ಸೂಚಿಸಿದ್ದಾರೆ. ಅವರು ನಮ್ಮ ಜೀವನದ ಮೌಲ್ಯಗಳನ್ನು ಉನ್ನತೀಕರಿಸುವಲ್ಲಿ ಬಹಳ ಪ್ರಾಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ನಮ್ಮ ಪುರಾತನ ಗ್ರಂಥಗಳು ಶಾಂತಿಯುತ, ಉದ್ದೇಶಪೂರ್ವಕ ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸಲು ನಮಗೆ ಮಾರ್ಗದರ್ಶನ ನೀಡುತ್ತವೆ. ಇಂದು ಈ ವಿಡಿಯೋದಲ್ಲಿ ನಾವು ಕುಂಕುಮವನ್ನು ಹಚ್ಚುವುದರ ಮಹತ್ವದ ಬಗ್ಗೆ ತಿಳಿಯೋಣ. ಮಹಿಳೆಯರು ತಮ್ಮ ಹಣೆಯ ಮೇಲೆ ಕುಂಕುಮವನ್ನು ಹಚ್ಚಿಕೊಳ್ಳುವುದು ಅದರ ಸಾಂಸ್ಕೃತಿಕ ಪ್ರಸ್ತುತೆಯನ್ನು ಹೊಂದಿದೆ. ವಿವಾಹಿತ ಮಹಿಳೆಯರು ಇದನ್ನು ಧರಿಸುವುದರಿಂದ ಅವರ ವೈವಾಹಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಪ್ರತಿಯೊಬ್ಬ ಹಿಂದೂವು ಕುಂಕುಮವನ್ನು ಧರಿಸಬೇಕು. ಈ ಸಂಪ್ರದಾಯವು ಅನೇಕ ಶತಮಾನಗಳಿಂದ ಬಂದಿದೆ. ಸಾಂಸ್ಕೃತಿಕ ಅಂಶಗಳು ಮತ್ತು ಸಂಪ್ರದಾಯಗಳ ಜೊತೆಗೆ ಕುಂಕುಮವನ್ನು ಅನ್ವಯಿಸುವಲ್ಲಿ ಬಹಳಷ್ಟು ಆರೋಗ್ಯ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಎಲ್ಲ ಹಿಂದೂ ಪುರಾಣಗಳು ಕುಂಕುಮದ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸುತ್ತವೆ. ಶ್ರೀ ಆದಿಶಂಕರಾಚಾರ್ಯರು ಬರೆದ ಸೌಂದರ್ಯ ಲಹರಿಯು ಕುಂಕುಮದ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸುತ್ತದೆ. ಅದರಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಹೀಗೆ ಹೇಳುತ್ತಾರೆ: ಕುಂಕುಮವನ್ನು ಎಲ್ಲರೊಳಗಿರುವ ಶಕ್ತಿ ಎಂದು ಪ್ರತಿನಿಧಿಸಲಾಗುತ್ತದೆ ಮತ್ತು ಆ ಶಕ್ತಿಯನ್ನು ಬೆಳಗಿಸಲು ನಾವು ಕುಂಕುಮವನ್ನು ಅನ್ವಯಿಸಬೇಕು. ಪ್ರತಿದಿನ ಕುಂಕುಮ ಹಚ್ಚುವ ವಿವಾಹಿತ ಮಹಿಳೆಯರಿಗೆ ಪಾರ್ವತಿ ದೇವಿಯು ಕೃಪೆ ತೋರುತ್ತಾಳೆ ಎಂದು ಹಿಂದೂ ಮಹಿಳೆಯರು ನಂಬುತ್ತಾರೆ. ಮಹಿಳೆಯು ಹಣೆಯ ಮೇಲೆ ಕುಂಕುಮವನ್ನು ಹಚ್ಚಿಕೊಳ್ಳುವ ಮತ್ತೊಂದು ಪ್ರಮುಖ ಕಾರಣವೆಂದರೆ ಗಂಡನ ದೀರ್ಘ ಆಯುಷ್ಯವನ್ನು ಹೊಂದುವ ಬಯಕೆಯನ್ನು ವ್ಯಕ್ತಪಡಿಸುವುದು. ವಿವಾಹಿತ ಮಹಿಳೆ ಕುಂಕುಮವನ್ನು ಅನ್ವಯಿಸುವುದರಿಂದ ಅವಳ ಮದುವೆಯ ನಂತರ ಹೊಸ ಕುಟುಂಬ ಜೀವನದಲ್ಲಿ ಎದುರಿಸುವ ಎಲ್ಲ ಮಾನಸಿಕ ಒತ್ತಡಗಳನ್ನು ಸಮತೋಲನಗೊಳಿಸುವ ಮೂಲಕ ಎಲ್ಲ ಹೊಸ ಕುಟುಂಬದ ಸದಸ್ಯರನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಇದು ನೆನಪಿಸುತ್ತದೆ. ಸಾಂಪ್ರದಾಯಿಕವಾಗಿ ಕುಂಕುಮವನ್ನು ಅರಿಶಿಣದಿಂದ ತಯಾರಿಸಲಾಗುತ್ತದೆ. ಇದು ಮಹಿಳೆಯರಿಗೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಕುಂಕುಮವನ್ನು ಅನ್ವಯಿಸುವುದು ಇದು ದೈವಿಕ ಸೌಂದರ್ಯವನ್ನು ನೀಡುವುದರಿಂದ ಮಹಿಳೆಯರಿಗೆ ಆಕರ್ಷಕವಾಗಿದೆ. ಇದು ನಮ್ಮ ಮಾನಸಿಕ ಶಕ್ತಿಯನ್ನು ತನ್ನೊಳಗೆ ಮತ್ತು ಅವಳ ಸುತ್ತ ಇರುವವರ ನಡುವೆ ದೈವಿಕ ಆಲೋಚನೆಗಳನ್ನು ಹೆಚ್ಚಿಸುತ್ತದೆ. ಕುಂಕುಮ ಪ್ರೀತಿ, ಸಹಾನುಭೂತಿ ಮತ್ತು ಶಕ್ತಿಯ ಸಂಕೇತವಾಗಿದೆ. ಕುಂಕುಮವು ನಮ್ಮೊಳಗಿನ ಶಕ್ತಿ ದೇವತೆಯನ್ನು ನೆನಪಿಸುತ್ತದೆ, ನಮ್ಮ ಆಂತರಿಕ ಶಕ್ತಿ ಮತ್ತು ನಮ್ಮೊಳಗಿನ ಮಾನಸಿಕ ಶಕ್ತಿಯನ್ನು ನೆನಪಿಸುತ್ತದೆ. ಕುಂಕುಮವನ್ನು ಪುರುಷರು ಅನ್ವಯಿಸಬಹುದು. ಇದು ಹಲವಾರು ಆಧ್ಯಾತ್ಮಿಕ ಪ್ರಯೋಜನಗಳಿಗೆ ಕಾರಣವಾಗುವ ಆಜ್ಞಾಚಕ್ರವನ್ನು ಸಕ್ರಿಯಗೊಳಿಸುತ್ತದೆ. ಹಣೆಯ ಮೇಲೆ ಕುಂಕುಮ ಹಚ್ಚುವುದು ಸುಮಂಗಲಿಯರ ಮೊದಲ ಸೂಚನೆಯಾಗಿದೆ. ಮಹಿಳೆಯರು ಕುಂಕುಮವನ್ನು ಹಚ್ಚುವುದರಿಂದ ಅವರ ಮುಖದಲ್ಲಿ ದೈವಿಕ ಹೊಳಪು ಬರುತ್ತದೆ. ಪುರುಷರಿಗೆ ಹೋಲಿಸಿದರೆ ಹೆಣ್ಣಿನ ಮೂಗಿನ ಮೇಲಿನ ಮೇಲ್ಭಾಗ ಹೆಚ್ಚು ಸೂಕ್ಷ್ಮ ಎಂದು ಹೇಳಲಾಗುತ್ತದೆ. ಕುಂಕುಮವನ್ನು ಹಣೆಯ ಮೇಲೆ ಹಚ್ಚುವುದರಿಂದ ನರಗಳ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಅದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಹೊಸದಾಗಿ ಮದುವೆಯಾದ ಮಹಿಳೆ ತನ್ನ ಮನೆಯನ್ನು ತೊರೆದು ತನ್ನ ವೈವಾಹಿಕ ಮನೆಗೆ ಬಂದಾಗ ಅವಳು ತನ್ನ ಹೊಸ ಕುಟುಂಬವನ್ನು ನೋಡಿಕೊಳ್ಳಲು ಸಂತೋಷ ಮತ್ತು ಜವಾಬ್ದಾರಿಯೊಂದಿಗೆ ಬರುತ್ತಾಳೆ. ಆ ಸಮಯದಲ್ಲಿ ಮಹಿಳೆಯರು ಕುಂಕುಮವನ್ನು ಅನ್ವಯಿಸುವುದರಿಂದ ಅವರ ಒತ್ತಡ ಕಡಿಮೆಯಾಗುತ್ತದೆ. ನವಗ್ರಹಗಳಲ್ಲಿ ಸೂರ್ಯನನ್ನು ಕುಂಕುಮಕ್ಕೆ ಪ್ರತಿನಿಧಿಸುತ್ತಾರೆ. ಸೂರ್ಯನು ಕೆಂಪು ಬಣ್ಣಕ್ಕೆ ಹೆಚ್ಚು ಆಕರ್ಷಿತನಾಗುತ್ತಾನೆ. ಅದರಿಂದ ನಾವು ಕುಂಕುಮವನ್ನು ಅನ್ವಯಿಸಿದಾಗ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಆಜ್ಞಾಚಕ್ರಕ್ಕೆ ಆಕರ್ಷಿತವಾಗುತ್ತವೆ. ಇದು ಮಹಿಳೆಯ ಹೆಮ್ಮೆ, ಅವಳ ದೀರ್ಘ ಆಯುಷ್ಯ, ಅವಳ ಖ್ಯಾತಿ ಮತ್ತು ಅವಳ ಗಂಡನ ಜೀವಿತಾವಧಿಯನ್ನು ಪ್ರತಿನಿಧಿಸುತ್ತದೆ. ಕುಂಕುಮವನ್ನು ಅನ್ವಯಿಸುವುದರಿಂದ ಮಹಿಳೆಯ ಭಾವನೆಗಳನ್ನು ಸಮತೋಲನಗೊಳಿಸುತ್ತದೆ. ಹಿಂದೂ ಸನಾತನ ಧರ್ಮದ ಪ್ರಕಾರ ಕುಂಕುಮವನ್ನು ದೇವಿ ಲಕ್ಷ್ಮಿ, ದೇವಿ ಸರಸ್ವತಿ ಮತ್ತು ದೇವಿ ಪಾರ್ವತಿ ಪೂಜಿಸುವ ಶಕ್ತಿ ದೇವತೆಯ ಸಾಂಕೇತಿಕ ಪ್ರಾತಿನಿಧ್ಯವೆಂದು ಪರಿಗಣಿಸಲಾಗಿದೆ. ಹಿಂದೂ ದೇವತೆಗಳನ್ನು ಪೂಜಿಸುವಲ್ಲಿ ಕುಂಕುಮವನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ. ನವರಾತ್ರಿ, ದೀಪಾವಳಿ ಮುಂತಾದ ಹಿಂದೂ ಹಬ್ಬಗಳ ಸಮಯದಲ್ಲಿ ಪ್ರತಿ ದೇವಸ್ಥಾನದಲ್ಲಿ ಮತ್ತು ಮನೆಯಲ್ಲಿ ಕುಂಕುಮಾರ್ಚನೆ ಮಾಡಲಾಗುತ್ತದೆ. ಕೆಲವರು ಅಷ್ಟೋತ್ತರ ಅಥವಾ ಸಹಸ್ರನಾಮಗಳನ್ನು ಪಠಿಸುವ ಮೂಲಕ ದೇವಿ ಲಕ್ಷ್ಮಿ ಮತ್ತು ದೇವಿ ದುರ್ಗೆಯ ವಿಗ್ರಹಗಳಿಗೆ ಕುಂಕುಮಾರ್ಚನೆ ಮಾಡುತ್ತಾರೆ. ಕೆಲವರು ಶ್ರೀಚಕ್ರ ಮತ್ತು ಶ್ರೀಯಂತ್ರಕ್ಕೆ ಕುಂಕುಮಾರ್ಚನೆ ಮಾಡುತ್ತಾರೆ. ಶ್ರೀಚಕ್ರದ ಕುಂಕುಮ ಅರ್ಚನೆಯನ್ನು ಮಾಡುವುದರಿಂದ ಹೆಚ್ಚು ಶಕ್ತಿಯುತವೆಂದು ಪರಿಗಣಿಸಲಾಗುತ್ತದೆ. ಕುಂಕುಮ ಅರ್ಚನೆ ಮಾಡುವುದರಿಂದ ಕುಟುಂಬದಲ್ಲಿ ಭವಿಷ್ಯದ ಘಟನೆಗಳು ಸುಗಮವಾಗಿ ಮತ್ತು ಯಶಸ್ವಿಯಾಗಿ ನಡೆಯಲಿ ಎಂದು ಮನೆಯ ಮಹಿಳೆಯರು ಆಶಿಸುತ್ತಾರೆ.
ಮೂರು ಗುಣಗಳಲ್ಲಿ ಕುಂಕುಮವು ರಜೋಗುಣವನ್ನು ಪ್ರತಿನಿಧಿಸುತ್ತದೆ. ಶಿವ ಆರಾಧನೆಯನ್ನು ಭಸ್ಮದಿಂದ ಮಾಡಲಾಗುತ್ತದೆ. ವಿಷ್ಣು ಆರಾಧನೆಯು ಚಂದನದಿಂದ ಮಾಡಲಾಗುತ್ತದೆ. ದೇವಿ ಪಾರ್ವತಿ ಮತ್ತು ದೇವಿ ಲಕ್ಷ್ಮಿ ಆರಾಧನೆಯನ್ನು ಕುಂಕುಮದಿಂದ ಮಾಡಲಾಗುತ್ತದೆ. ಕುಂಕುಮ ಅರ್ಚನೆಯನ್ನು 3 ಬೆರಳುಗಳಿಂದ ಮಾಡಲಾಗುತ್ತದೆ. ಅಂದರೆ ಉಂಗುರದ ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆರಳು. ಉಂಗುರದ ಬೆರಳು ಸೂರ್ಯಗ್ರಹವನ್ನು ಪ್ರತಿನಿಧಿಸುತ್ತದೆ, ಮಧ್ಯದ ಬೆರಳು ಶನಿಗ್ರಹವನ್ನು ಪ್ರತಿನಿಧಿಸುತ್ತದೆ ಮತ್ತು ಹೆಬ್ಬೆರಳು ಶುಕ್ರಗ್ರಹವನ್ನು ಪ್ರತಿನಿಧಿಸುತ್ತದೆ. ಈ ಬೆರಳುಗಳು ಸೇರಿದಾಗ ಧೇನು ಮುದ್ರೆ ಎಂಬ ಮುದ್ರೆಯು ರೂಪುಗೊಳ್ಳುತ್ತದೆ. ಈ ಮುದ್ರೆಯಿಂದ ಕುಂಕುಮಾರ್ಚನೆ ಮಾಡಲಾಗುತ್ತದೆ. ನಾವು ಹೊಸ ಕುಂಕುಮವನ್ನು ತಂದಾಗ ಆ ಕುಂಕುಮದೊಂದಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಮತ್ತು ಅರ್ಚನೆಯ ನಂತರ ಆ ಕುಂಕುಮವನ್ನು ಪ್ರತಿದಿನ ಅನ್ವಯಿಸಲು ಬಳಸಬೇಕು. ಕುಂಕುಮ ಅರ್ಚನೆಗೆ ಬಳಸುವ ಕುಂಕುಮ ದೇವಿಯ ಎಲ್ಲ ಶಕ್ತಿಯನ್ನು ಪಡೆಯುತ್ತದೆ. ಆ ಕುಂಕುಮವನ್ನು ಅನ್ವಯಿಸುವುದರಿಂದ ನಾವು ಆಂತರಿಕವಾಗಿ ಶುದ್ಧರಾಗುತ್ತೇವೆ. ನಮ್ಮ ಸಮಸ್ಯೆಗಳನ್ನು ಎದುರಿಸುವ ಎಲ್ಲ ಶಕ್ತಿಯನ್ನು ನಾವು ಪಡೆಯುತ್ತೇವೆ. ನಮಗೆ ಧೈರ್ಯ ಬರುತ್ತದೆ. ನಮ್ಮಲ್ಲಿರುವ ಎಲ್ಲ ಭಯಗಳು ದೂರವಾಗುತ್ತವೆ. ಅದು ನಮಗೆ ಆತ್ಮಬಲ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಸಂಪ್ರದಾಯದ ಹೊರತಾಗಿ ಕುಂಕುಮವನ್ನು ಅನ್ವಯಿಸುವುದರಿಂದ ಅಪಾರವಾದ ಆರೋಗ್ಯ ಪ್ರಯೋಜನಗಳಿವೆ. ಕುಂಕುಮವನ್ನು ಅನ್ವಯಿಸುವುದು ಅಲಂಕಾರದ ಭಾಗವಾಗಿರಬಹುದು, ಆದರೆ ಅದು ಹೆಚ್ಚಾಗಿ ನಮ್ಮ ದೇಹದಲ್ಲಿರುವ ನಾಡಿಗಳಿಗೆ ಸಂಬಂಧಿಸಿದೆ. ಅದು ನಮಗೆ ಚೈತನ್ಯವನ್ನು ತರುತ್ತದೆ. ಯೋಗದಲ್ಲಿ ಕುಂಕುಮವನ್ನು ಅನ್ವಯಿಸುವ ಬಿಂದುವನ್ನು ಆಜ್ಞಾಚಕ್ರ ಎಂದು ಕರೆಯಲಾಗುತ್ತದೆ. ಕುಂಕುಮವನ್ನು ಪ್ರತಿದಿನ ಅನ್ವಯಿಸುವುದರಿಂದ ನಮ್ಮ ಆಜ್ಞಾಚಕ್ರವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಮ್ಮ ದೇಹದಲ್ಲಿರುವ ಎಲ್ಲ ನಾಡಿಗಳನ್ನು ಸಕ್ರಿಯವಾಗಿ ಮಾಡುತ್ತದೆ. ಇದರಿಂದ ನಾವು ದಿನವಿಡೀ ಕ್ರಿಯಾಶೀಲರಾಗಿರುತ್ತೇವೆ. ಈ ಆಜ್ಞಾಚಕ್ರವು ನಮ್ಮ ತಲೆ, ಕಣ್ಣು, ಕಿವಿ ಮತ್ತು ಮೆದುಳಿನ ಕಾರ್ಯನಿರ್ವಹಣೆಗೆ ಕಾರಣವಾಗಿದೆ. ಈ ಆಜ್ಞಾಚಕ್ರವು ಯೋಗ ಮತ್ತು ಧ್ಯಾನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಶಿವನ 3ನೇ ಕಣ್ಣು ಈ ಬಿಂದುವಿನ ಕೇಂದ್ರ ಬಿಂದು ಎಂದು ಹೇಳಲಾಗುತ್ತದೆ. ಈ ಚಕ್ರವು ಜ್ಞಾನ ಮತ್ತು ಬುದ್ಧಿವಂತಿಕೆಯ ಅಂಶಕ್ಕೆ ಒಂದು ಮಾರ್ಗವಾಗಿದೆ. ಕುಂಕುಮವನ್ನು ಹಚ್ಚುವ ಸ್ಥಳವು ಆಕ್ಯುಪ್ರೆಷರ್ ಪಾಯಿಂಟ್ ಆಗಿದೆ ಮತ್ತು ಇದು ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಈ ಆಕ್ಯುಪ್ರೆಷರ್ ಪಾಯಿಂಟ್ ಅನ್ನು ಸ್ವಲ್ಪ ಸಮಯದವರೆಗೆ ಒತ್ತಿದರೆ ಮೈಗ್ರೇನ್ ತಲೆನೋವನ್ನು ನಿವಾರಿಸುತ್ತದೆ, ಏಕೆಂದರೆ ನರಗಳ ಸರಿಯಾದ ರಕ್ತ ಪರಿಚಾಲನೆಯಿಂದಾಗಿ ಮತ್ತು ರಕ್ತನಾಳಗಳು ಈ ಪ್ರದೇಶಕ್ಕೆ ಸಂಪರ್ಕ ಹೊಂದಿವೆ. ಹಾಗೆ ಮಾಡುವುದರಿಂದ ಆಲಿಸುವಿಕೆ ಉತ್ತಮಗೊಳ್ಳುತ್ತದೆ ಮತ್ತು ಇದು ಉತ್ತಮ ನಿದ್ರೆಯನ್ನು ಉಂಟುಮಾಡುತ್ತದೆ. ಹೀಗೆ ಕುಂಕುಮವನ್ನು ಅನ್ವಯಿಸುವುದರಿಂದ ಅನೇಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿವೆ. ಇದಿಷ್ಟು ಕುಂಕುಮದ ಮಹತ್ವದ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.